ಪೂಜಾರಿ ಅಂತ ಕಾಣುತ್ತೆ. ಒಂದು ಒಂದು ಬೇರೆನೇ ಒಂದು ಸೌಂಡಿಂಗ್ ತಂದಂಥ ಸಿನಿಮಾ. ಕೆಲವ್ರು ನನಗೆ ಗೊತ್ತಿರೋರು ನನಗೆ ಗೊತ್ತಿಲ್ಲದೇ ನನ್ನ ಅಸಿಸ್ಟೆಂಟ್ ಅಂತೇಳಿ ಪ್ರಾಜೆಕ್ಟ್ಗಳು ತೊಗೊಂಡಿರೋದು ಇದೆ. ಆಮೇಲೆ ನಾನು ಆ ಸಾಂಗ್ಗಳು ಮಾಡಿದ್ದೆ ನಾನು ಅಂತ ಹೇಳ್ಕೊಂಡಿರೋದು ಇದೆ. ಬಟ್ ಅವ ನನ್ನ ಮನಸ್ಸು ಅನಿಸಿದ್ದು ಏನಂದರೆ ಓಕೆ ನನ್ನ ಹೆಸರು ಬಳಸ್ಕೊಂಡು ಒಂದು ಸಿನಿಮಾ ತೊಗೊಂಡಿದ್ದಾರೆ, ಅವನು ಟ್ಯಾಲೆಂಟ್ ಇದ್ದರೆ ಬದುಕೊಳ್ಳಿ ಬಿಡು ಅಂತ. ಚಂದ್ರು ಅವ್ರು ಮೊದಲನೇದು, ಅಜಯ್ ರಾವ್ ಅವ್ರದ್ದು 7-8 ಸಿನಿಮಾ ಅವಾಗ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಆಗಿದ್ರು ಕೂಡ ಮತ್ತಲ್ಲಿ ತುಂಬ ದೊಡ್ಡ 7-8-9 ಇಯರ್ಸ್ ಗ್ಯಾಪ್ ಅವ್ರಿಗೆ ಬಂದು ಆಯಿತಾ, ಸಿನಿಮಾಗಳು ಅವ್ರದ್ದು ಇಲ್ಲ. ಸೊ ಆಮೇಲೆ ಪ್ರೊಡ್ಯೂಸರು, ಹೊಸ ಪ್ರೊಡ್ಯೂಸರ್ ಬಂದು ಅವರು ಇಂಡಸ್ಟ್ರಿ ಒಳಗೆ ಏನೂ ಇದೇ ಇಲ್ಲ, ಅನುಭವನೇ ಇಲ್ಲ, ಲೆಕ್ಕಕ್ಕಿಲ್ದಿರೋರೆ ಒಂಥರ ನಾವು ಹೇಳ್ಬೇಕಾದ್ರೆ ಆ ಟೈಮಲ್ಲಿ ಬಂದು. ಸೊ ಎಲ್ಲರದ್ದು ಏನೋ ಒಂದು ಪಾಸಿಟಿವ್ ನೋಟಿಂದ ಶುರುವಾದಂಥ ಸಿನಿಮಾ ತಾಜ್ ಮಹಲ್. ನನಗೆ ಅಡ್ವಾನ್ಸ್ ಕೊಡೋ ದಿನ ಅವ್ರು ಹೇಳಿದ ಮಾತು ಸರ್ ಇದು. ಸಿನಿಮಾಗಳು ಕೆಲವು ಯಾಕೆ ಹಿಟ್ಟಾಗ್ತವೆ ಅಂತ ನಾನು ಹೇಳ್ತೀನಿ. ಈಗ ತಾಜ್ ಮಹಲ್ ನಂದು 7ನೇ ಸಿನಿಮಾ, 6 ಸಿನಿಮಾನೂ ನಾನು ಮಾಡಿದ್ದೀನಲ್ವ, 6 ಸಿನಿಮಾದಲ್ಲಿ ಹಿಟ್ ಸಾಂಗ್ ಕೊಟ್ಟಿದ್ದೀನಿ ಬಂದು. ಸೊ ಈಗ ತಾಜ್ ಮಹಲಲ್ಲಿ ಅವರೊಂದು ಮಾತು ಹೇಳಿದ್ರು ಬಂದು, ನೂರೊಂದು ನೆನಪು. ಬಟ್ ಅಭಿಮಾನ್ ಸರ್, ಟೆಲ್ ಮಿ ಒನ್ ಥಿಂಗ್ ಫ್ರ್ಯಾಂಕ್ಲಿ, ನಾವು ಸಿನಿಮಾಗಳಲ್ಲಿ ತೋರಿಸ್ತೀವಿ ಅಂದರೆ ಈ ಅಕೆಲೆ ಮಕೆಲೆ ತುಂಬ ಸಿನಿಮಾ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಆಮೀರ್ ಖಾನ್ ಅದರಲ್ಲಿ ಒಬ್ಬ ಅಪ್ಕಮಿಂಗ್ ಮ್ಯೂಸಿಕ್ ಕಂಪೋಸರ್ ಪಾತ್ರ ಮಾಡಿದರು. ಅವ್ರ ಟ್ಯೂನ್ಗಳನ್ನ ಅವರ ಒಂದು ಕೆಲವು ಫೈನಾನ್ಷಿಯಲ್ ಪರಿಸ್ಥಿತಿಗೆ ಆ ಸಿನಿಮಾದಲ್ಲಿ ಒಬ್ರು ಕೊಡ್ತಾರೆ, ಫಸ್ಟು ಕೊಡಲ್ಲ ಅಂತಾರೆ, ಆಮೇಲೆ ಅವ್ರಿಗೆ ದುಡ್ಡು ಕೊಡ್ತಾರೆ, ಅವ್ರ ಹೆಸರು ಬರುತ್ತೆ. ಇದೆಲ್ಲ ನೋಡಿದಾಗಲೇ ನಮ್ಗೆ ಸಂಕಟ ಆಗೋದು ಸಿನಿಮಾದಲ್ಲಿ ಒಬ್ಬ ಪ್ರೇಕ್ಷಕನಾಗಿ. ಇವಾಗ ಸಿನಿಮಾ ಉದ್ಯಮದಲ್ಲಿದ್ದೀವಿ ನಾವು, ಗೋಸ್ಟ್ ಡೈರೆಕ್ಟರ್ಸ್ ಅಂತ ನನ್ನ ವೃತ್ತಿ ಅಂದರೆ ನಿರ್ದೇಶಕನ ವೃತ್ತಿನಲ್ಲಿದೆ. ಅದು ಯಾರೋ ಮಾಡೋದು, ಯಾರ ಹೆಸರು ಬರೋದು. ಸೊ ನಿಮ್ಮ ಒಂದು ರಾಗಗಳಾಗಲಿ ಹಾಡುಗಳನ್ನಾಗಲಿ ಈ ರೀತಿ ಕೃತಿ ಚೌರ್ಯ ಅಂತ ನಾವೇನು ಹೇಳ್ತೀವಿ ಆ ಥರ ರಾಗ ಚೌರ್ಯ, ಅಥವಾ ಇವಾಗ ಹೇಳಿದ್ರಲ್ಲ ಈ ಥರ ನಿಮ್ಮ ಒಂದು ಹೆಸರಿಗೆ ಬೇರೆಯವರ ಹೆಸರನ್ನ ಬಳಸ್ಕೊಳ್ಳೋದು, ಈ ಥರದ್ದು ನಿಮ್ಮ ಜೀವನದಲ್ಲಿ ನಡೆದಿದೆಯಾ ಅಥವಾ ನೀವು ಕಂಡಂಗೆ ಯಾವ್ದಾದ್ರು? ನನಗೆ ಜಾಸ್ತಿ ನಡೆದಿಲ್ಲ ಅದು. ಏನಕ್ಕೆ ಅಂದರೆ ನಾನು ಕಂಪ್ಲೀಟ್ ಟೆಕ್ನಿಷಿಯನ್ ಆಗಿದ್ದರಿಂದ ಒಂದು. ಎರಡನೇ, ನಾನು ಯಾರನ್ನೂ ಅಸಿಸ್ಟೆಂಟ್ನೇ ನನ್ನ ಲೈಫಲ್ಲಿ ಇಟ್ಕೊಂಡಿಲ್ಲ ಆಯಿತಾ. ಕೆಲವ್ರು ನನಗೆ ಗೊತ್ತಿರೋರು ನನಗೆ ಗೊತ್ತಿಲ್ಲದೇ ನನ್ನ ಅಸಿಸ್ಟೆಂಟ್ ಅಂತೇಳಿ ಪ್ರಾಜೆಕ್ಟ್ಗಳು ತೊಗೊಂಡಿರೋದು ಇದೆ. ಆಮೇಲೆ ನಾನು ಆ ಸಾಂಗ್ಗಳು ಮಾಡಿದ್ದೆ ನಾನು ಅಂತ ಹೇಳ್ಕೊಂಡಿರೋದು ಇದೆ. ಬಟ್ ಅವ ನನ್ನ ಮನಸ್ಸು ಅನಿಸಿದ್ದು ಏನಂದರೆ ಓಕೆ ನನ್ನ ಹೆಸರು ಬಳಸ್ಕೊಂಡು ಒಂದು ಸಿನಿಮಾ ತೊಗೊಂಡಿದ್ದಾರೆ, ಅವನು ಟ್ಯಾಲೆಂಟ್ ಇದ್ದರೆ ಬದುಕೊಳ್ಳಿ ಬಿಡು ಅಂತ. ಯಾಕೆ ಸುಮ್ಮನೆ ನಾವೇ ತುಪ್ಪ ಹಾಕಬೇಕು ಅಂತ ಕೆಲವು ಬಿಟ್ಟೆ. ಕೆಲವ್ರು ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂದರೆ ಕೆಲಸನೇ ಮಾಡಿದೆ, ನನಗೂ ಸಂಬಂಧನೂ ಇಲ್ಲದೆ. ಅದು ಹೆಂಗೆ ಮಜಾ ಅಂದರೆ ಇವಾಗ ನೀವು ನನಗೆ ಗೊತ್ತು, ನಿಮ್ಮ ಜೊತೆ ಇರೋರು ಯಾರು ನನಗೆ ಗೊತ್ತೇ ಇಲ್ಲ. ಅವ್ರು ಬಂದು ಅವರು ನನ್ನ ಹತ್ರ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಂಡಿರೋರು ಇದೆ. ಹೆಂಗೆ ಅಂತಂದರೆ ನಿಮಗೆ ಗೊತ್ತಂತೆ, ಅದಕ್ಕೆ ನಾನು ಅವ್ರ ಗುರುಗಳಂತೆ. ಸೊ ಅದನ್ನು ಅವಾಗ ಪಾಪ ಪ್ರೆಸ್ ಅವರೆಲ್ಲ ಕೇಳಿದ್ರು, ಸರ್ ಇದು ಮಾಡಲ ಅಂತ. ಬೇಡ, ಓಕೆ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ದಾನೆ, ಅದನ್ನ ಕಿತ್ಕೊಂಡು ನಾನೇನು ಮಾಡಲಿ ಅಥವಾ ಹೇಳಿ ಏನು ಮಾಡಲಿ, ಅವ್ರು ನಿಜವಾಗ್ಲೂ ಟ್ಯಾಲೆಂಟ್ ಇದೆ ಬೆಳ್ಕೊಳ್ಳಿ ಹೋಗು ಅಂತ ಅಂದೆ ಅಷ್ಟೇ ನಾನು. ಆ ಥರದ್ದು ಕೆಲವು ಹೆಸರನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬರು ಆಲ್ಮೋಸ್ಟ್ ಒಂದು 2-3 ಸಿನಿಮಾ ಮಾಡಿದ್ರು. ತಾಜ್ ಮಹಲ್ಗೆ ನಾನೇ ರೈಟ್ ಹ್ಯಾಂಡು, ನಾನೇ ಮಾಡಿದ್ದು ಅಂತೇಳಿ ಒಂದು ಪ್ರಾಜೆಕ್ಟು ತೊಗೊಂಡು ನಾವು ಯಾವುದೊಂದು ಸೃಷ್ಟಿ ಅಂತ ಒಂದು ರೂಮಲ್ಲಿ ನಾವೊಂದು ಪ್ರಾಜೆಕ್ಟ್ ರೂಮ್ ಹಾಕಿದಾಗ ನಮ್ಮ ಆಪೋಸಿಟಲ್ಲಿ ಅವ್ರದ್ದು ಕಂಪೋಸಿಂಗ್ ಶುರುವಾಯಿತು. ಅಂದರೆ ತಂದಿಟ್ರು ಎಲ್ಲನೂ. ಅಲ್ಲಿ ಏನಾಗ್ಬಿಟ್ಟಿದೆ, ಯಾರೋ ಕೇಳಿದ್ರಲ್ಲಿ ಯಾರು ನಾನಿರೋ ಅಂತ ಹೇಳಿದ್ಮೇಲೆ ಇವಾಗ ಪ್ರೊಡ್ಯೂಸರು ನಿಮ್ಮ ಗುರುಗಳು ಅಂದ್ರಿ ಅಥವಾ ನಿಮ್ಮ ಜೊತೆಲಿ ಕೆಲಸ ಮಾಡಿದ್ದಂದ್ರೆ ಇಂಟ್ರೊಡ್ಯೂಸ್ ಮಾಡಿ ಅಂದ್ಬಿಟ್ರೆ ಎಲ್ಲಿಂದ ಮಾಡ್ತಾರೆ ಇವಾಗ ಅವರು? ಪ್ಯಾಕಪ್ಪಲ್ಲಿಂದ ಬರೀ ನನಗೊಂದು ಲಿರಿಕ್ಸ್ ಬರ್ದಿದ್ರು ಅಷ್ಟೇ, ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಿಲ್ಲ ಅಷ್ಟೇ ನಮ್ಮ ಪರಿಚಯ. ಅಷ್ಟಕ್ಕೆ ತಾಜ್ ಮಹಲ್ ನಂದೇ ಎಲ್ಲ ನಾನು ಬಂದ್ಬಿಟ್ಟು ಅವ್ರಿಗೇನು ಗೊತ್ತಿಲ್ಲ ಅಂತೇಳಿ ಒಂದು ಪ್ರಾಜೆಕ್ಟ್ ತೊಗೊಂಡಿದ್ರು. ಅಲ್ಲಿಂದ ಅರ್ಧ ಗಂಟೆಲಿ ತಿರ್ಗಿ ಎಲ್ಲ ಬಿಡಿಸ್ಕೊಂಡಂಗೆ ಹೊಟ್ಟೋದ್ರು, ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಿರೋ. ಈ ಥರದ್ದು ಒಂದಷ್ಟು ನನ್ನ ನಗು ಬಂತಷ್ಟೇ, ಅವಾಗ ನಾನು ಜಾಸ್ತಿ ಸೀರಿಯಸ್ ಆಗಿ ತೊಗೊಂಡಿಲ್ಲ. ಅಭಿಮಾನ್ ಅವರೊಳಗಡೆ ಈ ಬರವಣಿಗೆನೂ ಕೂಡ ನಿಮ್ಮ ಬಳಿ ಇದೆ. ಈ ಬರವಣಿಗೆ ಒಬ್ಬ ಬರಹಗಾರ ಹೇಗೆ ಬಂದಿತ್ತು? ನಾನು ಸ್ಕೂಲಲ್ಲಿದ್ದಾಗ ಪೊಯೆಟ್ರಿ ಭಾಳ ನನಗಿಷ್ಟ. ಕುವೆಂಪು ಅವ್ರು ಭಾಳ ಇನ್ಸ್ಪಿರೇಷನ್ ನನಗೆ. ತುಂಬ ಟಫ್ ಆಗಿರೋದೆಲ್ಲ ಬರೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೆ ನಾನು. ಒಂದು ಲಿರಿಕ್ ಹೇಳ್ತೀನಿ ನೋಡಿ ನಿಮಗೆ. ಹುಣ್ಣಿಮೆ ಕಾಂತಿ ಸುರಿಯಲು, ಚಂದ್ರನ ಮೋರೆ ಕೆನೆ ಹಾಲು, ಮಲ್ಲಿಗೆಯ ಹೊನಲು, ನಗೆಯ ಬೆಳದಿಂಗಳು, ಕೋಟಿ ತಾರೆಯ ಸಾಲು, ಕೊರಗಿ ಕೊರಗಿ ಕರಗಿ ಹೋದವು. ಅಂದರೆ ಹುಣ್ಣಿಮೆ ಇದ್ದಾಗ ನಕ್ಷತ್ರಗಳು ಕಾಣಲ್ಲ. ಅಂದರೆ ಹುಣ್ಣಿಮೆ ಅನ್ನೋದು ಎಷ್ಟು ಪ್ರಭಾವ, ಎಷ್ಟೇ ದೊಡ್ಡ ನಕ್ಷತ್ರಗಳಾದರೂ ಹೆಂಗೆ ಅಂತ ಅನ್ನೋದಕ್ಕೆ ಹುಣ್ಣಿಮೆ ಕಾಂತಿ ಸುರಿಯಲು, ಚಂದ್ರನ ಮೋರೆ ಕೆನೆ ಹಾಲು, ಮಲ್ಲಿಗೆಯ ಹೊನಲು, ನಗೆಯ ಬೆಳದಿಂಗಳು, ಇಲ್ಲವರೆಗೂ ಓಕೆ. ಬಟ್ ಕೋಟಿ ತಾರೆಯ ಸಾಲು, ಕೊರಗಿ ಕೊರಗಿ ಕರಗಿ ಹೋದವು ಅಂತ. ಅದು ನಾನು 8th ಅಲ್ಲ 9th ಎಷ್ಟು ಅಂತ ಎಂಥ ಲೈನ್ಸ್ ಸರ್ ಇದೆಲ್ಲ. ಆವಾಗ ಒಂದಂದರೆ ಆಮೇಲೆ ಪೇಂಟಿಂಗ್ ಮಾಡ್ತಾ ಇದ್ದೆ ನಾನು ಆ್ಯಕ್ಚುಲಿ. ಈಗ ಯಾರು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ರೆ ಆ ಕಡೆಗೆ ಹೋಗ್ಬಿಡೋದು. ಡೈವರ್ಸ್, ರೇಡಿಯೋ ರಿಪೇರಿ ಮಾಡೋಕೆ ಹೋಗೋದು, ಸೈಕಲ್ ರಿಪೇರಿ ಮಾಡೋಕೆ ಹೋಗೋದು, ವಾಚ್ ರಿಪೇರಿ ಮಾಡೋಕೆ ಹೋಗೋದು, ಎಲ್ಲ ಮಾಡ್ತಾ ಇದ್ದೆ. ಅಂದರೆ ನನಗೆ ಎಲ್ಲ ಮಾಡ್ತೀನಿ ಅನ್ಸ್ಕೋಬೇಕಂತ ಒಂದು ದುರಾಸೆ ಇತ್ತು. ಅದೊಂದು ದುರಾಸೆನೇ ಅನ್ಬೋದು ಅದನ್ನ ಹೇಳ್ಬೇಕಾದ್ರೆ. ಬಟ್ ವೆನ್ ಐ ಕೇಮ್ ಟು ಮ್ಯೂಸಿಕ್ ಐ ಕ್ವಿಟ್ ಎವ್ರಿಥಿಂಗ್. ಮ್ಯೂಸಿಕ್ ಒಂದೇ ಮಾಡಿದ್ದು, ಪೇಂಟಿಂಗು ಗೀಂಡಿಂಗ್ ಎಲ್ಲ. ನಾನು ಅವಾಗೆಲ್ಲ ನಮ್ಮ ಟೀಚರ್ಸ್ನ ನಮ್ಮ ಸ್ಕೂಲ್ನೆಲ್ಲ ಬರೆದು ಕೊಟ್ಬಿಡ್ತಾ ಇದ್ದೆ. ಹಂಗೆ ನೀನೇನು ಆರ್ಟಿಸ್ಟ್ ಏನೋ, ನೀನು ಇಷ್ಟು ಚೆನ್ನಾಗಿ ಬರೆದಿದ್ಯಾ ಅಂತ ಅನ್ನೋರು. ಅಂದರೆ ನಾನು ಏನೇ ಮಾಡಿದ್ರು 100% ಎಫರ್ಟ್ ಹಾಕಿ ಅದು ನಿಯರೆಸ್ಟ್ ಇದಕ್ಕೆ ತರ್ತಿದ್ದೆ, ಅಂದರೆ ಕ್ಲೋಸೆಸ್ಟ್ ಒರಿಜಿನಾಲಿಟಿಗೆ. ಸರ್ ಇದು ಅವಾಗಲೇ ನಾನು ನೋಡಿದೆ ಆಸೆ, ನಿಮ್ಮ ಒಂದು ಆಲ್ಬಮ್ಮು, ನಮ್ಮ ಲಹರಿ ಸಂಸ್ಥೆಯಿಂದ ಬಿಡುಗಡೆ ಆದಂಥ ಆಲ್ಬಮ್ಮು. ಇದ್ರ ಫೋಟೋನು ಹಾಕ್ತೀನಿ ನೋಡಿ ಸ್ನೇಹಿತರೆ. ಇದೆ ಆಸೆ ಆಲ್ಬಮ್ಮು. ಇದ್ರ ಇನ್ಲೇ ಕಾರ್ಡು ಅವಾಗೆಲ್ಲ ಕ್ಯಾಸೆಟ್ ಅಂತ ಬರ್ತಿತ್ತಲ್ಲ,
ಗೊತ್ತಿರೋರ್ಗೆ ಓಕೆ, ಗೊತ್ತಿರೋರು ಇದು ಇನ್ಲೇ ಕಾರ್ಡ್ ಅಂತೀವಿ ನಾವು. ಈ ಕ್ಯಾಸೆಟ್ ಇನ್ಲೇ ಕಾರ್ಡ್ ಎಷ್ಟು ಸ್ಟೈಲಿಶ್ ಯಾವ ನಮ್ಮ ರವಿ ಸರ್ ಇದೇ ಥರ ಒಂದು ಕಥೆನೇ ಹೇಳೋರು ಒಂದು ಇನ್ಲೇ ಕಾರ್ಡಲ್ಲಿ, ಆ ಥರನೇ ಅನ್ನಿಸ್ತು. ಈ ಆಸೆ ಆಲ್ಬಮ್ ಬಗ್ಗೆ ಹೇಳೋದಾದ್ರೆ ಸರ್? ಇದನ್ನೇ ಸರ್ ನಾನು ಹೇಳಿದ್ದು 3 ವರ್ಷ ಮಾಡಿದೆ ಅಂತ. ಪ್ರತಿ ತಿಂಗಳು ಪ್ರತಿ ವರ್ಷ ಒಂದಷ್ಟು ದುಡ್ಡು ರೆಡಿ ಮಾಡಿ ಒಂದು ಆಸೆ ಆಲ್ಬಮ್ ಆಯಿತು. ಇದನ್ನ ಎತ್ಕೊಂಡು ಎಲ್ಲ ಕಡೆ ಓಡಾಡಿದೆ ಸರ್. ಅವಾಗ ಯಾರೂ ಅದ್ರ ಬಗ್ಗೆ ಏನು ಕಾನ್ಸಂಟ್ರೇಟ್ ಮಾಡಿಲ್ಲ ಅವಾಗಿದ್ದಂಥ ಕಂಪ್ನಿಗಳಲ್ಲಿ. ಆವಾಗ ಒಂದು 2 ಕಂಪ್ನಿಗಳು ಚೆನ್ನಾಗಾಗಿತ್ತು. ಲಹರಿ ಅವರು ಒಂದು ಸ್ವಲ್ಪ ಕಮ್ಮಿ ಇತ್ತು ಅವಾಗ ಬಂದು, ಆ ಟೈಮಲ್ಲಿ ಸ್ವಲ್ಪ ಡ್ರಾಪ್ ಅಂತಲೇ ಅನ್ಬೋದು. ಆವಾಗ ವೇಲು ಸರ್ ನಾವು ಮೀಟ್ ಮಾಡಿದಾಗ ಅವ್ರು ಏನೂ ಹೇಳಿಲ್ಲ, ಸರ್ ಚೆನ್ನಾಗಿ ಮಾಡಿದ್ದೀರಾ, ಒಳ್ಳೇದಾಗಲಿ ನಿಮಗೆ, ಅಂದರೆ ಒಂದು ಹುಡುಗ ಪಾಪ ಇಷ್ಟೆಲ್ಲ ಮಾಡಿ ಅಂತ ಅಂದ್ಬಿಟ್ಟು ಏನು ಮಾಡ್ಬೇಕು ಹೇಳಿ ಇದನ್ನು ಅಂತ ಕೇಳಿದ್ರು ಅವರಷ್ಟೇ. ನನಗೊಂದು ದೊಡ್ಡ ಇನ್ಲೇ ಕಾರ್ಡ್ ಮಾಡಿಸ್ಕೊಡಿ ಸರ್, ಕಾಲರ್ ಟ್ಯೂನ್ಸ್ ಬಂದರೆ ಸಾಕು ಅಂತಂದರೆ, ಅದು ಕಾಲರ್ ಟ್ಯೂನ್ಸ್ ಒಂದೇ ಇದ್ದಿದ್ದಾವಾಗ ಸಿ ಡಿಗಳು ಒಂದಿಷ್ಟು ಕೊಡಿ, ಕ್ಯಾಸೆಟ್ ಒಂದಿಷ್ಟು ಕೊಡಿ ಅಂತ ಹೇಳಿದೆ ಅಷ್ಟೇ. ಅವ್ರು ಏನೂ ಮಾತಾಡಿಲ್ಲ. ಅವ್ರು ತೊಗೊಂಡಿದ್ದ ಖುಷಿಗೆ ನಾನು ಅವ್ರ ಕಾಲು ನಮಸ್ಕಾರ ಮಾಡೋಕ್ಕೋದ್ರು, ಅವ್ರು ಮಾಡ್ಕೊಂಡಿಲ್ಲ, ತಪ್ಕೊಂಡ್ರು ಅವ್ರು ಬಂದು. ಅದು ಮಾಡಿದ್ದು ಆ್ಯಕ್ಚುಲಿ ಇದರಲ್ಲಿರೋ ಹಾಡುಗಳು ಇನ್ನೊಂದು ಆಲ್ಬಮ್ ಇತ್ತು, ಅಷ್ಟು ಹಾಡುಗಳು ಬಂದು ನಂದು ಪೂಜಾರಿ ಮತ್ತು ತಾಜ್ ಮಹಲ್ ಬಂದು ಒಂದು ಲೈಫ್ ಕೊಟ್ಟಂಥ ಹಾಡುಗಳು. ಇದರಲ್ಲಿ ಇವಾಗ ಈ ಹಾಡುಗಳಲ್ಲಿ ಯಾವ ಹಾಡು ಸರ್ ಇದರಲ್ಲಿ ನೋಡ್ಬೇಕು ಹೇಳ್ತೀನಿ. ಕೇಳೆ ತಂಗಾಳಿ ಅನ್ನೋಂಥ ಒಂದು ಹಾಡು ಬಂದು ಕೇಳೆ ತಂಗಾಳಿ, ಅದು ಪೂಜಾರಿಲಿದೆ. ಹಾಯ್ ಹಾಯ್ ರೇ ಅಂತ ಒಂದು ಹಾಡಿದೆ, ಅದು ಅಂಬರದಲ್ಲಿದೆ. ಹಾಯ್ ಹಾಯ್ ರೇ ಹಾಯ್ ರಾಮ ಆಜಾರೆ ಮೇರಾ ಪ್ರಿಯ ರಾಮ. ಈ ಸಾಂಗ್ಗೆ ದೂರದರ್ಶನಕ್ಕೆ ಫಸ್ಟ್ ಮಾಡಿದ್ದೀನಿ ನಾನು. ಅವಾಗ ಲಿರಿಕ್ಸ್ ಬೇರೆ ಇದೆ ಅದು. ಓಕೆ. ನೀ ನನ್ನ ಮನಸ್ಸಿನಲ್ಲಿ ನಾ ಕಾಣೋ ಕನಸಿನಲ್ಲಿ ಏಕೋ ಕಾಣೆ ನೀನೆ ಕಾಣುವೆ, ಏಕೋ ಏನು ನೀನೆ ಕೇಳುವೆ, ಈ ನನ್ನ ಹೃದಯದ ತುಂಬ ನೀನಗುವ ಪ್ರತಿಬಿಂಬ. ಈ ಹಾಡು ಆಸೆ ಇದೆ. ಇದ್ರೊಳಗೆ ನನ್ನ ವಯಸ್ಸಲ್ಲಿದೆ. ಸೊ ಇದ್ರದ್ದು ಸಾಹಿತ್ಯ ನಾನೇ, ಇದರಲ್ಲಿ ಎಲ್ಲ ಹಾಡುಗಳು ನಾನೇ ಬರ್ದಿರೋದು. ಕೇಳೆ ತಂಗಳಿ ಮಾತ್ರ ಬೇರೆಯವ್ರು ಬರ್ದಿರೋದು, ಪ್ರಶಾಂತ್ ಬರ್ದಿರೋದು ಅದರೊಳಗೆ. ಸೊ ಈ ಆಲ್ಬಮ್ ಮಾಡೋದಕ್ಕೂ ತುಂಬ ಕಷ್ಟಪಟ್ವಿ ಸರ್. ಅಂದರೆ ನೀವು ಕರ್ನಾಟಕದಲ್ಲಿ ಭಟ್ಕಳಗೆ ಹೋಗಿದ್ದೀವಿ. ಭಟ್ಕಳದಲ್ಲಿ ಏನು ಮಜಾ ಅಂತಂದರೆ, ಯಾವುದೋ ಒಂದು ಪಾಳು ಬಿದ್ದಿರೋ ಮನೆ, ಆ ಮನೆಯದೆಲ್ಲ ನಾವೇ ಗುಡಿಸ್ಬಿಟ್ಟು ನೈಟ್ ಅಲ್ಲೇ ಮಲಗಿದ್ವಿ. ಒಂದು ಪಾಳು ಬಿದ್ದಿರೋದು ಲಿಟ್ರಲಿ ಯಾವುದೋ ಒಂದು ರೋಡ್ ಸೈಡ್ ಇರೋಂಥ ಮನೆಯಲ್ಲಿ. ಅಂದರೆ ಭಯನೂ ಇಲ್ಲ, ಎಂಥದಿಲ್ಲ ಜೀವನ. ಆಮೇಲೆ ಹೊರಗಡೆಯಿಂದ ಬಂದಮೇಲೆ ಗೊತ್ತಾಯ್ತು ಅಲ್ಲಿ ಎಲ್ಲೆಲ್ಲ ಎಂತೆಂಥ ಸಮಸ್ಯೆಗಳಿದೆ ಭಟ್ಕಳದಲ್ಲಿ, ನಮ್ಗೆ ಗೊತ್ತೇ ಇಲ್ಲ ಅಷ್ಟೆಲ್ಲ. ಅಲ್ಲಿ ಹೋಗಿ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಎಷ್ಟು ವಾದ್ಯಗಳನ್ನ ನುಡಿಸ್ತೀರಾ? ಯಾವ ವಾದ್ಯಗಳು ಸರ್? ನಾನು ಬೇಸಿಕಲಿ ಕೀಬೋರ್ಡ್ ಪ್ಲೇಯರ್, ಅಂದರೆ ಹಾರ್ಮೋನಿಯಂ ಕಲ್ತಿದ್ದು. ಸೊ ಕೀಬೋರ್ಡ್ ನುಡಿಸ್ತೀನಿ, ತಬಲಾ ಲೈಟಾಗಿ ನುಡಿಸ್ತೀನಿ, ಡ್ರಮ್ಸು, ಡೋಲಕ್, ಅಂದರೆ ರಿದಮ್ ಸೆಕ್ಷನ್ಸ್ ಆಲ್ಮೋಸ್ಟ್ ಏನೇನಿದೆಯೋ ಎಲ್ಲ ನುಡಿಸ್ಬೋದು. ಅದು ಬಿಟ್ಟರೆ ಕೀಬೋರ್ಡು, ಇನ್ನು ಬೇರೆ ವಿಂಡು ಗಿಟಾರ್ಸ್ ಇವೆಲ್ಲ ಏನು ಬರೋಲ್ಲ ನನಗೆ. ಬಟ್ ಕೀಬೋರ್ಡ್ ಗೊತ್ತಿರೋದ್ರಿಂದ ಎಲ್ಲ ವಾದ್ಯಗಳು ನುಡಿಸ್ಬೋದು ಅಷ್ಟೇ ಅದರೊಳಗೆ. ಇವಾಗ ನಿಮ್ಮ ಸಿನಿಮಾ ಅದ್ಭುತ ಸೃಷ್ಟಿಸಿರೋ ಹಾಡುಗಳ ಬಗ್ಗೆ ಮಾತಾಡೋಣ. ಪಿಕ್ಚರ್ಗಳ ಪೂಜಾರಿ ಅಂತ ಕಾಣುತ್ತೆ, ಒಂದು ಬೇರೆನೇ ಒಂದು ಸೌಂಡಿಂಗ್ ತಂದಂಥ ಸಿನಿಮಾ. ಕಣ್ಣಲ್ಲೇ ನನ್ನ ಚಿತ್ರ ಬರೋದವನು ಇರ್ಬೋದು, ಇಲ್ಲ ಕೇಳೆ ತಂಗಾಳಿ ಇರ್ಬೋದು, ಆ್ಯಂಡ್ ಇಳಿಬೇಡ ಮಗ ಇಳಿಬೇಡ ನೀರು ಡಿಸಮ್ಗೆ, ಅದರಲ್ಲಿ ಒಂದು ಕೋಲ್ ಹೇ 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 ಆ ಸಾಂಗು ಎಲಿವೇಟ್ ಮಾಡುತ್ತೆ ಅದೆಲ್ಲನೂ. ಪೂಜಾರಿ ಹಾಡುಗಳು ಒಂದು ಅಫ್ಕೋರ್ಸ್ ಕೇಳೆ ತಂಗಾಳಿ ಇಲ್ಲಿ ಆಸೆಲೆ ಮಾಡಿದ್ರಿ. ಈ ಕಣ್ಣಲ್ಲೇ ಹಾಡು ಹೇಗೆ ಹುಟ್ಟಿತು, ಅದ್ರ ಕಂಪೋಸಿಂಗ್ದು ಅಥವಾ ಅದಕ್ಕೂ ಯಾವ್ದಾದ್ರು ಮೊದಲೇ ಮಾಡಿದ್ದೀರಾ ಅದನ್ನೇನಾದರೂ? ಹೌದು, ಕಣ್ಣಲ್ಲೇ ಬಂದು ಏನಾಗಿತ್ತು ಅಂದರೆ, ನಾನು ಫ್ರೀದಾಗ ಏನಾದ್ರು ಮಾಡ್ತಾ ಇರ್ತೀನಲ್ಲ, ಆ ಥರದಲ್ಲಿ ಸುಮ್ಮನೆ ಅದನ್ನು ಒಂದು ಕ್ರಿಶ್ಚಿಯನ್ ಡಿವೋಷನಲ್ ಅಂತ ಮಾಡಬೇಕಂತ ನಮ್ಮ ಫ್ರೆಂಡ್ ಯಾರೋ ಒಬ್ರು ಹೇಳಿದರು. ಅದಕ್ಕೆ ಅಂತ ಟ್ಯೂನ್ ಮಾಡ್ತಾ ಇದ್ದೆ. ಅದ್ರ ಲಿರಿಕ್ಸ್ ಏನೂ ಇರಲಿಲ್ಲ, ಅದಕ್ಕೆ ಬರೀ ಟ್ಯೂನೇ ಮಾಡ್ತಾ ಇದ್ದೆ. ಒಂದು ಮೂಡ್ ಬಂದಿದ್ದಲ್ಲ ಒಂದು ಟ್ಯೂನ್ ಮಾಡಿಟ್ಟಿದ್ದೆ. ಸೊ ಆಮೇಲೆ ಪೂಜಾರಿ ಅಂತ ಬಂದಾಗ ಯಾವ್ದಾದ್ರು ಸ್ಟಾಕ್ ಇರೋದು ಇರುತ್ತಾ ಅಂತ ನೋಡಿದಾಗ ಅದು ಟ್ಯೂನ್ ಅವ್ರಿಗೆ ಇಷ್ಟ ಆಯಿತು, ಬಂದು ಶರಣ್ ಅವ್ರಿಗೆ ಇಷ್ಟ ಆಯಿತು. ಬ್ಯೂಟಿಫುಲ್ ಅಂತಂದರೆ, ಸಾರಿ ಟು ಇಂಟ್ರಪ್ಷನ್, ನನಗೆ ಒಬ್ಬ ಫ್ಯಾನ್ ಆಗಿ ಆ ಸಾಂಗ್ ಫ್ಯಾನ್ ಆಗಿ ನಾನು ಹೇಳ್ತೀನಿ, ಕನಸಂದರೆ ತುಂಬ ಇಷ್ಟನೋ ಆ ಕನಸಲ್ಲೆಲ್ಲ ಪೂಜಾರಿ ಬರ್ತ ಟೈಟ್ಲು ಕೂರಿಸಿದ್ರಲ್ಲ, ಅದು ಸೂಪರ್. ಅದು ಆ್ಯಕ್ಚುಲಿ ಬಂದು ಅದು ಲಿರಿಕ್ಸ್ ಬಂದು ಪ್ರಶಾಂತ್ ಅಂತ ಇದೆ. ಲಿರಿಕ್ಸ್ ಬರೆದಿರೋದು ನಾನೇ. ಅಂದರೆ ರೀಸನ್ ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ. ನಾನು ಹೇಳಬೇಕು ಅವ್ರದ್ದು ಇದು ಮಾಡಬಾರ್ದು ಅಂತಲ್ಲ. ಅವರು ನನಗೆ ಸ್ಟುಡಿಯೋ ಕೊಟ್ಟಿದ್ದರು, ಒಂದು 50-60 ಲಿರಿಕ್ಸ್ಗಳು ತೊಗೊಂಬಂದಿದ್ದ, ನನ್ನೊಂದು ಹಾಕ್ಕೊಳ್ಳಿ ಅಂತ. ಸಾಂಗ್ಗಳಾಗೋಗ್ಬಿಟ್ಟಿತ್ತು. ಸೊ ನಾನೇನು ಮಾಡಿದೆ, ಇದು ಬರಿ ಅಂತ ಕೊಟ್ಟೆ. ಸುಮಾರು ವರ್ಷನ್ಸ್ ಬರ್ದ ಅವನು ಪಾಪ, ಆದರೆ ಯಾವುದು ಸೆಟ್ ಆಗಿಲ್ಲ ಅದು. ಅಷ್ಟೊತ್ತಿಗೆ ಹೇಳ್ಬಿಟ್ಟಿದ್ದ ಅವ್ರ ಫ್ರೆಂಡ್ಸ್ಗೆಲ್ಲ ಬಂದು, ನಾನು ಸಾಹಿತ್ಯ ಬರಿತಾ ಇದ್ದೀನಿ ಹಿಂಗೆ ಅಂತ. ಒಂದು ಲೈನ್ ಯೂಸ್ ಮಾಡಿಕೊಂಡೆ, ಹೇಳ್ತೀನಿ. ನಗುವೆಂಬ ರಥದಲ್ಲಿ ಆ ನಗುವ ಅಂತೇನೋ, ಅಲ್ಲೇನೋ ಒಂದು ಲೈನ್ ಇದೆ, ಒಂದೇ ಒಂದು ಲೈನ್ ಇದೆ. ಆದರೆ ಒಂದು ಲೈನ್ ಆದರೂ ಬರೀ ಅದು ನಿನ್ನ ಹೆಸರು ಹಾಕ್ಕೊಳ್ಳೋಕ್ಕೆ ಅಂತೇಳಿ ನನ್ನ ಪ್ರೀತಿಯಿಂದನೇ ಹಾಕಿರೋದು, ಇದೇನಿಲ್ಲ. ಅದಾದಮೇಲೆ ಕೇಳೆ ತಂಗಾಳಿ ಯೂಸ್ ಮಾಡಿದ್ವಿ. ಕೇಳೆ ತಂಗಾಳಿ ಇರಲಿಲ್ಲ ಅವಾಗ. ಕೇಳೆ ತಂಗಾಳಿ ಇದ್ದಿದ್ರೆ ಅದನ್ನು ನಾವು ಪಾಪ ಆ ಹುಡುಗನಿಗೇನು ಇದು ಮಾಡ್ತಾ ಇರಲಿಲ್ಲ. ಬಟ್ ಕೇಳೆ ತಂಗಾಳಿ ಒಂದು ಪದನೂ ಇಲ್ಲದೆ ಅಲ್ಲ ಅವನೇ ಬರೆದಿರೋದು, ಅದೇ ಪ್ರಶಾಂತ್.
ಅವ್ನು ಹೇಳ್ದ, ಇಲ್ಲ ಬೇಡ ನಿಂದು ಹೆಸರು ನಿಂದೆ ಹಾಕೊಂಬಿಡ ಅಂತ. ಇಲ್ಲ ನೀನು ಹೇಳ್ಬಿಟ್ಟಿದೆಯಲ್ಲ, ಹೋಗ್ಲಿ ಬಿಡು, ನಿನ್ಗೊಂದು ಹೆಸರು ಸಿಗಲಿ, ನಮ್ಗೆ ಸ್ಟುಡಿಯೋ ಗಿಡಿಯೋ ಎಲ್ಲ ಕೊಡ್ತಾ ಇದೆಯಲ್ಲ ಅಂತೇಳಿ ನಾನೇ ಹಾಕಿದೆ. ಮನಸ್ಫೂರ್ತಿನೇ ಹಾಕಿರುವಂಥದ್ದು. ಅದರೊಳಗೆ ಒಂದು ಲೈನು, ತಂದನ ನೀ ತಾನ ನನ್ನ ರಾಜ ನೀ ಜಾಣ ಇದೆಯಲ್ಲ, ಅಂದ್ರೆ ಪಂಚ ಆ ತಂದನ ನೀ ತಾನ ಏನು ಲಿರಿಕ್ಸ್ ಹೊಳಿದೆ ಹಂಗೆ ಬಿಟ್ಟಿರೋದನ್ನ. ಸೊ ನೀವು ಪೂಜಾರಿ ಅಂತೆಲ್ಲ ಹೇಳಿದ್ರಲ್ಲ, ಅಂದರೆ ಕೂರಿಸಿದ್ದೀರಾ ಅಂತೇಳಿ, ಅದು ಕೆಲವು ಸಲ ನನಗೆ ಹಂಸಲೇಖ ಸರ್ ಇನ್ಸ್ಪಿರೇಷನ್ ಬರೆಯೋದಕ್ಕೆ. ಹಂಗೇನೋ ಟೆಕ್ನಿಕಲ್ ಆಗಿ ಬಂದ್ಬಿಟ್ಟೆ. ಸೇಮ್ ಅದೇ ಥರ ನನಗೆ ಸರಸಕ್ಕೆ ಬಾರೆ ಸರಳದಲ್ಲೂ ಆಯಿತು. ಸರಸಕ್ಕೆ ಬಾರೆ ಸರಳ ಸಾಂಗು ನಾನೇ ಬರೆದಿರೋದು. ಅದರೊಳಗೆ ಕೋಮಲ್ ಅವ್ರ ಹೆಸರು ಹೆಂಗಾರು ಬಳಸ್ಬೇಕು ಅಂತ. ಅತಳ ವಿತಳ ಪಾತಾಳದಲ್ಲೂ ಸಿಗನು ಇಂಥ ಕೋಮಲ ಸರಳ ಅಂತ ಬರ್ತೀನಿ. ಅತಳ ವಿತಳ ಪಾತಾಳದಲ್ಲೂ ಸಿಗನು ಇಂಥ ಕೋಮಲ ಅಂದರೆ ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ಳೋದು, ಹೀರೋಯಿನ್ ಮೆಚ್ಚಿಸ್ಬೇಕಲ್ಲ, ಅದಕ್ಕೆ ಅವಳಿಗೆ ಹೇಳೋದು ಅತಳ ವಿತಳ ಪಾತಾಳದಲ್ಲೂ ಸಿಗನು ಇಂಥ ಕೋಮಲ ಸರಳ, ಅದು ಬೀಳಿಸ್ಕೊಳಕ್ಕೆ ಏನೋ ಹೇಳಬೇಕಲ್ಲ ಅಂತ ಅಂದ್ಬಿಟ್ಟು ಕೋಮಲ ಅನ್ನೋದು ಯೂಸ್ ಮಾಡಿದ್ನಲ್ಲ, ಭಾಳ ಖುಷಿ ಆದ್ರು. ಹೌದೌದು. ಲಿರಿಕ್ ಅಂತ ಬಂದಾಗ ಅವರೇ ಸರ್ ಅಂತಾರೆ, ಹಂಸಲೇಖ ಅವ್ರು ನನಗೆ ಇನ್ಸ್ಪಿರೇಷನ್. ಯಾಕಂದರೆ ಎಲ್ಲ ಥರದ ವೆರೈಟಿ ನಾನು ಹೇಳ್ತಾರೆ. ನೀವು ಭಕ್ತಿಗೀತೆ ತಗೊತೀರಾ, ಸ್ಯಾಡ್ ತಗೊತೀರಾ, ರೋಷ ತಗೊತೀರಾ, ದ್ವೇಷ ತಗೊತೀರಾ, ಲವ್ ಇಂಥ ರಸ ಯೂಸ್ ಮಾಡಿಲ್ಲ ನನಗೆ ಇಲ್ವಲ್ಲ ಅವ್ರು ಬಂದು. ಆಮೇಲೆ ಏನಂದ್ರೆ ಮ್ಯೂಸಿಕ್ ಫೀಲ್ಡ್ ಬರೋದಕ್ಕೆ ಕರೆದ ಕಾರಣ ಕೂಡ ರವಿ ಸರ್ ಸಿನಿಮಾಗಳು, ಹಂಸಲೇಖ ಅವ್ರ ಕಾಂಬಿನೇಷನ್. ಈ ಕ್ಯಾಸೆಟ್ಗಳ ಅಂಗಡಿಯಲ್ಲಿ ನಾನು ಕಾಲೇಜ್ ಮುಗಿಸ್ಕೊಂಡು ಕ್ಯಾಸೆಟ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ಸೇಲ್ಸ್ ಬೈ ಥರನೂ ವರ್ಕ್ ಮಾಡ್ತಾ ಇದ್ದೆ ಅವಾಗ. ಅಂದರೆ ಹಾಡುಗಳು ಕೇಳೋದಕ್ಕೋಸ್ಕರ ಅವ್ರಿಗೆ ಹೋಗೋದು, ರೆಕಾರ್ಡಿಂಗ್ ಮಾಡ್ಕೊಂಡು ದುಡ್ಡೇನು ತೊಗೊತಾ ಇರಲಿಲ್ಲ ನನಗೇನು, ಎಲ್ಲ ಹಾಡುಗಳು ಕೇಳಬೇಕಲ್ಲ, ಅದಕ್ಕೋಸ್ಕರ ಬಂದು ತೊಗೊಳಕ್ಕೆ ಕಾಸು ಇರ್ತಾ ಇರಲಿಲ್ಲ. ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಹೋಗೋದು, ರೆಕಾರ್ಡಿಂಗ್ ಮಾಡ್ತೀನಿ ಅಂತ ಹೇಳೋದು, ಆ ರೆಕಾರ್ಡಿಂಗ್ ಮಾಡುವಾಗ ಹಾಡುಗಳು ಕೇಳಿಸ್ಕೊಳ್ಳೋದು. ಸೊ ಹಂಗಾಗಿ ಅವ್ರಿಗೆ ಹೇಳ್ಬಿಡ್ತಾ ಇದ್ದೆ, ಫಸ್ಟ್ ಕ್ಯಾಸೆಟ್ ನನಗೆ ಕೊಡಬೇಕು ಅವ್ರದ್ದು ಬಂದಾಗ. ಅದಕ್ಕೆ ಹಿನ್ನೆಲೆ ಕಾರ್ಡು ಅದು ಇದೆಲ್ಲ ನೋಡಿ ಇನ್ಸ್ಪಿರೇಷನ್ ಹಿಂಗೆ ಮಾಡ್ಬೇಕಂತ, ಆಲ್ಬಮ್ ಮಾಡೋಣ ಅಂತ ಅಷ್ಟೇ. ಹಂಗೆ ನೋಡೋಕೆ ಹೋದ್ರು ನಂದು ಆಸೆಗಿಂತ ಮೊದಲು ಬಾಬಾರಿ ಮಲ್ಲಿಗೆ ಅಂತ ಒಂದು ಜನಪದ ಗೀತೆ ನಮ್ಮೂರಲ್ಲೇ ಮಾಡಿರೋದು. ರಿಲೀಸ್ ಆಗಿದೆಯಾ? ಎರಡೇ ಟ್ರ್ಯಾಕ್. ಇಲ್ಲ ನಾವೇ ರಿಲೀಸ್ ಮಾಡಿ ಸರ್ 10 ಜನ ಸಿಂಗರ್ಸ್ನಲ್ಲಿರೋರು ಲೋಕಲ್ ಅವ್ರನ್ನೆಲ್ಲ ಸೇರಿಸ್ಕೊಂಡು ನನಗೆ ಅರ್ಧ ಹಾಡೇ ಇರೋದು ಅದರೊಳಗೆ. ಎಲ್ರಿಗೂ ಒಂದೊಂದು ಕೊಟ್ಟು ಒಬ್ಬೊಬ್ಬ 100 ಕ್ಯಾಸೆಟ್ ಸೇಲ್ ಮಾಡಿಬಿಟ್ರೆ 1000 ಕ್ಯಾಸೆಟ್ ಹೋದರೆ ನಮ್ದು ಹಿಟ್ಟು ಅಂತ ನಮ್ಮ ಫೀಲಿಂಗ್ ಬಂದು 100 ಸೇಲ್ ಮಾಡೋಕ್ಕಾಗಲಿಲ್ಲ. ಅಂದರೆ ಯಾರು ರಿಸ್ಕೇ ತೊಗೊಳ್ಳಿಲ್ಲ. ಅದಿದೆಯಾ ಇದೆಯಾ ಸಾಂಗ್ಗಳು? ಯಾವುದು ಯೂಸ್ ಮಾಡಿಲ್ಲ ಅನ್ಸುತ್ತೆ ಎಲ್ಲ. ಅದು ಜನಪದ ಗೀತೆಗಳ ಥರ ಮಾಡೋಕೆ. ಎಸ್. ಪೂಜಾರಿ ಆದಮೇಲೆ ಒಂದು ಅಭಿಮಾನ್ ರಾಯ್ ಅವ್ರಿಗೆ ಒಂದು ಸೌಂಡ್ ಬೇರೆ ಥರ ಸ್ಟಾರ್ಟ್ ಆಯಿತು ಮಾರ್ಕೆಟಲ್ಲಿ, ಆ ಹಾಡುಗಳು ಹಿಟ್ ಆದಮೇಲೆ ಇದು ಮಾಡೋದಲ್ಲ. ಅದಾದಮೇಲೆ ಬಂದಂಥ ಸಿನಿಮಾನೇ ತಾಜ್ ಮಹಲ್. ಹೇಗೆ ಬಂತು ತಾಜ್ ಮಹಲ್ ತಮಗೆ? ತಾಜ್ ಮಹಲ್ ಆದಮೇಲೆ ನಾನು ಪೂಜಾರಿ ಗ್ಯಾಂಗ್ ಲೀಡರ್ ಅಂತ ಒಂದು ಸಿನಿಮಾದ ವರ್ಕ್ ನಡೀತಾ ಇತ್ತು. ಪೂಜಾರಿ ಆದಮೇಲೆ ಗ್ಯಾಂಗ್ ಲೀಡರ್ ಅಂತ ಒಂದು ಸಿನಿಮಾ ಸ್ಟುಡಿಯೋದಲ್ಲಿ, ಆದಿ ಪಿಕ್ಚರ್. ಹೌದು ಅದು ನಡೀತಾ ಇತ್ತಾ. ಆವಾಗ ನನ್ನ ಕ್ಲಾಸ್ಮೇಟು ಲಕ್ಷ್ಮೀ ನರಸಿಂಹ ಅಂತ, ಹೈಸ್ಕೂಲ್ ಕ್ಲಾಸ್ಮೇಟ್, ಅವನೊಂದು ಕಾಲ್ ಮಾಡ್ದ. ಆರ್ ಚಂದ್ರು ಅಂತ ಒಬ್ಬರು ಒಂದು ಸಿನಿಮಾ ಮಾಡ್ಬೇಕಂತಿದ್ದಾರೆ, ಅವರಿಗೆ ಪೂಜಾರಿ ಹಾಡುಗಳು ತುಂಬ ಇಷ್ಟ, ಒಂದು ಮೀಟಿಂಗ್ ಬೇಕು ನಿಮ್ಮದು ಅಂತ. ಆಯಿತು ಸರಿ, ನಾಳೆ ಸಿಗೋಣ, ಇದೊಂದು ರೆಕಾರ್ಡಿಂಗಲ್ಲಿದ್ದೀನಿ ಅಂತಂದೆ. ಮಾತಾಡ್ತಾರಂತೆ ಒಂದು ಸಲ ಮಾತಾಡಿ. ಚಂದ್ರು ಕೊಟ್ಟರು. ಸರ್ ಅಭಿಮಾನ್ ಸರ್ ನಮಸ್ಕಾರ ಸರ್, ನಿಮ್ಮದು ಕಣ್ಣಲ್ಲೇ ನನ್ನ ಚಿತ್ರ ಬರ್ತವನಿಗೆ ನಾನು ತುಂಬ ದೊಡ್ಡ ಫ್ಯಾನು, ನಿಮ್ಮದೊಂದು ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳಿದ್ರು ಅವರು. ಫಸ್ಟು ಒಬ್ಬ ವ್ಯಕ್ತಿ ನನಗೆ ಒಂದು ಅಪಾಯಿಂಟ್ಮೆಂಟ್ ಬೇಕು ಅಂತ ಕೇಳೋದಂಥ ವ್ಯಕ್ತಿ ಆರ್ ಚಂದ್ರು. ಆ ಖುಷಿಗೆ ಇವತ್ತೇ ಬನ್ನಿ ಅಂದರೆ ಸ್ಟುಡಿಯೋಗೆ ಬನ್ನಿ ಇವತ್ತೇ ಅಂತೇಳಿ ಬಂದರು. ಬಂದಿದ್ದಾದಮೇಲೆ ಅವರು ಸ್ಟುಡಿಯೋದಲ್ಲಿ ಇದ್ದಿದ್ದಾದಮೇಲೆ ಮಾರನೇ ದಿನಕ್ಕೆ ಮನೆಗೆ ಬರ್ತೀವಿ ಅಂತಂದ್ರೆ ಮನೆಗೆ ಬಂದರು. ಬಂದಿದ್ದಾದಮೇಲೆ ಅವ್ರದ್ದು ಕತೆ ಹೇಳಿಬಿಟ್ಟು, ಈ ಕತೆಗೆ ಸೆಟ್ ಆಗುವಂಥದ್ದು ಯಾವುದನ್ನು ಏನನ್ನು ನಿಮ್ಮ ಹತ್ರ ಇದ್ದು ಒಂಚೂರು ಪ್ಲೇ ಮಾಡ್ಬೋದು ಅಂತಂದರು. ಒಂದು 5-6 ಸಾಂಗ್ ಪ್ಲೇ ಮಾಡಿದೆ. ಅದರೊಳಗೆ 4 ಸಾಂಗ್ ಹಂಗೆ ಫಿಕ್ಸ್ ಆಗೋಯ್ತು ಅಲ್ಲೇ. ಯಾವುದು ನೀ ನನ್ನ ಮನಸ್ಸಿನಲ್ಲಿ ನಂದು ಆಲ್ಬಮ್ ಸಾಂಗು, ಇನ್ನೊಂದು ನೀನಿಂದು ನನ್ನವನು ಸಾಂಗ್, ಅದು ಆಲ್ರೆಡಿ ಇನ್ನೊಂದು ಆಲ್ಬಮ್ ರೆಡಿ ಮಾಡಿಟ್ಟಿದ್ದಂಥ ಆ ಸಾಂಗು. ಅದಾದಮೇಲೆ ಇಬ್ಬರು ಪ್ರೀತಿನ ಮಾಡಿದ್ವಿ, ಇಬ್ಬರು ಹಣೆನ ನೀಡಿದ್ವಿ, ಆ ಸಾಂಗ್ ನಾನೇ ಹಾಡಿರೋದು. ಅದು ಇನ್ನೊಂದು ಆಲ್ಬಮ್ ಸಾಂಗ್, ಅದು ರಿಲೀಸ್ ಆಗೋಗಿತ್ತು ಅದು ಆಲ್ರೆಡಿ. ಎಷ್ಟಾಯಿತು, ನೀ ನನ್ನ ಮನಸ್ಸಿನಲ್ಲಿ, ನೀನೆಂದು ನನ್ನವನು, ಇಬ್ಬರು ಪ್ರೀತಿನ ಮಾಡಿದ್ವಿ. ಅದಾದಮೇಲೆ ಕಂಪೋಸಿಂಗ್ ಅಂತ ಮಾಡಿದ್ದು 2 ಸಾಂಗ್ ಸರ್. ಹೂವಂತ ಪ್ರೀತಿ ಮುಳ್ಳಾದ ಮೇಲೆ ಅದೊಂದು, ಪ್ರೀತಿ ಅನ್ನೋದೇ ಹೀಗೇನಾ ಅಂತ ಒಂದು ಬಿಟ್ ಸಾಂಗ್ ಇದೆ. ಇವೆರಡೇ ಹೊಸ ಸಾಂಗ್ ತಾಜ್ ಮಹಲಲ್ಲಿ. ಇವೆಲ್ಲ ಆಗಿದ್ದಾದ್ಮೇಲೆ ನಾನು ನಿಮ್ಗೆ ಹೇಳಿದೆ ತಾಜ್ ಮಹಲ್ಗೆ ಖುಷಿಯಾಗಿದೆ ಹೆಂಗೆ ಆ್ಯಡ್ ಆಯಿತು ಅಂತ. ಬೇರೆ ಸಿನಿಮಾಗೆ ಅದು ಬಂದು 98 ಮಾಡಿದಂಥ ಇನ್ನೊಂದು ಆಲ್ಬಮ್ ಸಾಂಗ್, ಸೋನಿ ಅಂತ ಒಂದು ಆಲ್ಬಮು ಮನೋರಂಜನ್ ಆಡಿಯೋದಲ್ಲಿ ರಿಲೀಸ್ ಆಗಿದೆ. ಅದರಲ್ಲಿ ಕೊನೆ ಸಾಂಗು ಲೆಕ್ಕಕ್ಕೆ ಇಲ್ಲದೆ ಬಿಟ್ಟಿದ್ದ ಸಾಂಗು, ಬಟ್ ಅವ್ನು ಸರಿಗೆ ಆಡಿರಲಿಲ್ಲ ಅಂತ ಅಷ್ಟೇ. ಅದನ್ನು ನಾನು ಖುಷಿಯಾಗಿದೆ ಹೊಸ್ದಾಗಿ ಮಾಡಿದ್ದಾದಾಗ ನೋಡಿ. ಅಂದರೆ ಕೊನೆಯದು ಯಾವುದೋ ಒಂದು ಸಾಂಗು ಇಲ್ಲೂ ಬಂದು ಹಿಂಗಾಗುತ್ತೆ ಅಂತಂದರೆ ನನಗೊಂದು ಸೆನ್ಸ್ ಇದೆ ಸರ್ ನನಗೆ. ಜನರಲ್ ಆಗಿ ಸಾಂಗ್ ಹೆಂಗೆ ಅದು ಪ್ರೆಸೆಂಟೇಷನ್ ಮೇಲೇ ವರ್ಕ್ ಆಗುತ್ತೆ ಅಂತ. ಸೊ ಹಂಗಾಗಿ ಅದು ತಾಜ್ ಮಹಲ್ಗೆ ಅದು ಸೇರ್ಕೋತು. ಸೊ ಎಲ್ಲ ಸೇರಿ ತುಂಬ ಕಲರ್ಫುಲ್ಲಾಗಿ. ಹರ್ಷ ಅವರು ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ರು, ಹೀರೋಯಿನ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಬಟ್ ಚಂದ್ರು ಏನಂದರೆ ಎಲ್ಲದಕ್ಕೂ ಲಿಬರ್ಟಿ ತುಂಬ ಚೆನ್ನಾಗಿ. ಆದರೆ ಮಜಾ ಏನಂದರೆ ಅವ್ರು ಎಲ್ಲೂ ಏನು ರಿಸ್ಟ್ರಿಕ್ಷನ್ಸೇ ಇಲ್ಲ ನಮಗೆ.
ಕೊಟ್ಟಿದ್ದನ್ನು ತೊಗೊಂಡು ಹೋಗೋ ಥರ ಆಗ್ಬಿಟ್ಟು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಆ ತಾಜ್ ಮಹಲ್ದು ಇನ್ನೊಂದು ವಿಷಯ ಹೇಳ್ತೀನಿ ನಾನು ನಿಮಗೆ. ಆ್ಯಕ್ಚುಲಿ ಟೈಟ್ಲ್ ಇದೆ ಗೊತ್ತಾ, ಟೈಟ್ಲು ರಿಜಿಸ್ಟರ್ ಆಗಿದ್ದು ಫಸ್ಟ್ ನನ್ನ ಬ್ಯಾನರಲ್ಲಿ. ಓ, ಬ್ಯಾನರ್ ಮಾಡಿದ್ರಿ ನೀವು ಆಲ್ರೆಡಿ? ಇತ್ತು ಆಲ್ರೆಡಿ 2 ಬ್ಯಾನರ್. ಪೂಜಾರ್ ಆದ ತಕ್ಷಣ ಎರಡು ಬ್ಯಾನರ್ ಇತ್ತು. ಓಕೆ. ನಾನು ತಮ್ಮನಸಲ್ಲಿ ಒಂದು ಮಾಡಿದ್ದೆ, ಆಸೆ ನೆವರ್ ಎಂಡ್ಸ್ ಅಂತ. ನಮ್ಮದು ಟೈಟ್ಲ್ ಇದೆ ಆಸೆ ನೆವರ್ ಎಂಡ್ಸ್ ಬ್ಯಾನರ್ ಹೆಸರೇ. ಆಯಿತಾ, ಇದರಲ್ಲೇನೋ ಫಸ್ಟ್ ಮಾಡ್ಕೊಂಡಿದ್ದು, ಅದು ಬ್ಯಾನರ್ ಇರಲಿಲ್ಲ. ಅದೇ ತಾಜ್ ಮಹಲ್ ಇನ್ನೊಬ್ರು ಯಾರೋ ಸ್ಟಾರ್ಟ್ ಮಾಡಿ ನಿಂತೋಗಿ ಇನ್ನೂ ಒಬ್ಬ ಇನ್ನೊಂದಕ್ಕೆ ತೊಗೊಂಡಿದ್ದ. ಅದು ಯಾರಂದರೆ ನಮ್ಮ ಭಕ್ತ ಹೀರೋ ಹತ್ರ ಇತ್ತು. ಸೊ ಹುಡುಕಿದ್ರು ಸಿಕ್ಕಿಲ್ಲ. ನಾನು ಫೋನ್ ಮಾಡಿ ಈ ಥರ ಮಾಡ್ತಾ ಇದ್ದಾರೆ ಅಗ್ನಿ, ಅದೇನಿದೆಯೋ ನಿಮ್ಗೆ ಚಾರ್ಜಸ್ ಏನೋ ತೊಗೊಂಡು ಕೊಡಿ ಅಂದಮೇಲೆ ಅವ್ರು ಕೊಟ್ಟರು. ಏನೊಂದಷ್ಟು ಏನೋ ಕೇಳಿದ್ರು, ಕೊಟ್ಟರು. ಅದು ನನ್ನ ಬ್ಯಾನರ್ಗೆ ಬಂತು. ಬಂದಿದ್ದಾದಮೇಲೆ ಟೈಟಲ್ ಡಿಸೈನು ನಾಳೆ ಶುಕ್ರವಾರ ಇವತ್ತು ಕೊಡಬೇಕು ಟೈಟಲ್ ಡಿಸೈನ್ ಅಂತಂದರೆ ಒಂದು 25 ಥರ ಟೈಟಲ್ ಡಿಸೈನ್ ಮಾಡಿ ಚಂದ್ರು ಕಾಲ್ ಮಾಡಿದ್ರು. ಸರ್ ಯಾಕೋ ಟೈಟ್ಲು ಅಷ್ಟೊಂದು ಸಮಾಧಾನ ಆಗ್ತಾಯಿಲ್ಲ ನಮಗೆ ಅಂತ. ಆವಾಗ ನಂದು ಒಂದು ಡಿಸೈನಿಂಗು ನನ್ನ ಫ್ರೆಂಡ್ ರಾಮ್ ಪ್ರಸಾದ್ ಅಂತ ಒಬ್ಬ ನಮ್ಮ ಮನೇಲಿ ಕೂತ್ಕೊಂಡು ಏನೋ ಡಿಸೈನ್ ಮಾಡ್ತಾಯಿದ್ದ. ರಾಮ್ ಅಂತ ಒಂದು ಇದು ತಾಜ್ ಮಹಲ್ ಒಂದು ಮಾಡು ಅಂತ ಮಾಡಿ ಕಳಿಸಿದ್ರು. ಸರ್ ಇವತ್ತೇನು ತಾಜ್ ಮಹಲ್ ಇದೆಯಲ್ಲ ಅದೇ ಟೈಟ್ಲೇ ನಮ್ಮ ಮನೇಲಿ ಕೂತ್ಕೊಂಡು ಮಾಡಿದ್ದಂಥದ್ದು. ನಾಳೆ ಅಂದರೆ ಇವತ್ತು 1 ಗಂಟೆಗೆ ಕೊಡಬೇಕಲ್ವ, ಆ ಟೈಮಲ್ಲಿ ಕಳಿಸಿರುವಂಥದ್ದು. ಸೊ ಅದಕ್ಕೆ ಹೀರೋ ಏನೂ ಹಾಕಿರಲಿಲ್ಲ, ಹಾಫ್ ಪೇಜ್ ಹಂಗೆ ಹಾಕ್ಬಿಟ್ರು ಅಂತಂದು. ಅದು ಆ ಟೈಟ್ಲ್ ಆಯಿತಾ. ಅದಾದಮೇಲೆ ಚಂದ್ರು ಕಾಲ್ ಮಾಡಿದ್ರು. ಅವ್ರೊಂದು ಮಾತು ಹೇಳಿದ್ರು, ಸರ್ ನಾನು ಯಾವ್ರ ಜೊತೆ ವರ್ಕ್ ಮಾಡಿಲ್ಲ, ನಿಮ್ಗೇನೇನು ನೀವು 6-7 ಸಿನಿಮಾ ಮಾಡಿದ್ರೆ ಏನಾದ್ರು ಐಡಿಯಾಸ್ ಇದ್ರೆ ಹೇಳಿ ನಾನು ತೊಗೋತೀನಿ ಅಂತ. ಸೊ ಹಂಗಾಗಿ ಆಮೇಲೆ ಫೋಟೋಶೂಟ್ ಮಾಡ್ತಾಯಿದ್ದೀವಿ ಅಂದರು. ಹೇರ್ ಸ್ಟೈಲ್ ಚೇಂಜ್ ಮಾಡಿಸ್ತೀರಾ ಅಂತ ಕೇಳಿದೆ ನಾನು. ನೀವು ಹೇಳಿದ್ರೆ ಮಾಡಿಸ್ತೀನಿ ಸರ್. ಇಲ್ಲ ನೀವು ಮಾಡಿಸ್ತೀರಾ ಹೇಳಿ ಅಂತಂದು. ಮಾಡಿಸ್ತೀನಿ ಸರ್ ಅಂದಮೇಲೆ ಡಿಫೈನ್ ಅಂತ ಒಂದು ಮಲ್ಲೇಶ್ವರಮಲ್ಲಿ ನಾನು ಹೋಗ್ತಾಯಿದ್ದೆ ಅಲ್ಲಿಗೆ. ಅಲ್ಲಿ ಒಂದು ಹುಡುಗ ಇದ್ದ ಏರ್ ಕಟ್ ಮಾಡೋನು. ಆ ಏರ್ ಕಟ್ ಯಾರಿಗೆ ಮಾಡಿದ್ರು ಅಂತಂದರೆ ಗಜನಿಲಿ ಸಂಜಯ್ ರಾಮಸ್ವಾಮಿ ಕ್ಯಾರೆಕ್ಟರ್ ಇದೆಯಲ್ಲ, ಅವ್ರಿಗೆ ಮಾಡಿದ್ರು. ಸ್ಟ್ರೈಟ್ ಏರ್ನಿಂಗ್ ಥರ ಮಾಡಿದ್ರಲ್ವಾ, ಅವನು ಅಲ್ಲೇ ಇದ್ದ ಆ ಹುಡುಗ. ಅದಕ್ಕೆ ಆ ಥರ ಇದ್ದಾರೆ ನಾನು ಹೇಳಿದೆ ಅಂತೇಳಿ ಅಂತ ಅಂದ್ಬಿಟ್ಟು ಅಲ್ಲಿ ಕಳಿಸ್ದೆ. ಆವಾಗ ಚಂದ್ರು ಯಾವುದೊಂದು ಇಂಟರ್ವ್ಯೂ ಹೇಳಿದ್ದಾರೆ, ಏರ್ ಕಟ್ಗೂ ಅಭಿಮಾನ್ ಸರ್ ಕಾಸು ಕೊಟ್ಟು ಕಳಿಸು, ನಮ್ಮ ಪ್ರೊಡ್ಯೂಸರ್ನ ಕೇಳೋಕ್ಕೆ ಇದಿತ್ತು. ಕೇಳಿದೆ, ಅವರೇ ದುಡ್ಡು ಕೊಟ್ಟು ಕಳಿಸಿದ್ರು ಅಂತ ಕೂಡ ಯಾವುದೊಂದು ಇಂಟರ್ವ್ಯೂ ಹೇಳ್ಕೊಂಡಿದ್ದು ಮರ್ತೋಗಿದ್ದೆ ನಾನು. ಅದು ಅಲ್ಲಿ ಹೋಗಿದ್ದಾದ್ಮೇಲೆ ಅವ್ರೇನು ಮಾಡೋದು ಅಂತಂದರೆ ಏನೋ ಒಂದು ಹೇರ್ ಸ್ಟೈಲ್ ಮಾಡಿ ಅಜಯ್ ಕಳಿಸಿದ್ದಾದ್ಮೇಲೆ ಈ ಟೈಟ್ಲ್ ಅದೆಲ್ಲ ಹಾಕಿ ಡಿಸೈನ್ ಮಾಡಿ ತಂದರು ಇನ್ವಿಟೇಷನ್ನು. ಸರ್ ನಮ್ಮ ಮನೇಲಿ ಇನ್ವಿಟೇಷನ್ ಇಟ್ಟಾಗ ಯಾರಿರೋ ಅಂತ ತೋರಿಸೋರು, ಯಾರೀ ಗೊತ್ತೇ ಆಗ್ತಾಯಿಲ್ಲ ಹೀರೋ ಇಷ್ಟು ಚೆನ್ನಾಗಿದ್ದಾನೆ ಅಂತ ಅನ್ನೋರು. ಅಂದರೆ ಆ ಪಾಸಿಟಿವ್ ನೀವು ನಮ್ಮ ಸ್ಟುಡಿಯೋಗೆ ಬಂದಾಗ ಹೇಳಿದ್ರು ಗೊತ್ತಾ, ಮೊದಲು ಹೇಳಿದಾಗ ಅಜಯ್ ರಾವ್ ಹೀರೋ ಯಾವುದು ಸಿನಿಮಾಗಳು ಓಡ್ತಾ ಇಲ್ವಲ್ಲ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ರು ಬಂದು. ಬಟ್ ಇನ್ವಿಟೇಷನ್ ಬಂದಿದ್ದಾದಮೇಲೆ ಯಾರು ಹೀರೋ ಇದು ಇಷ್ಟು ಚೆನ್ನಾಗಿದ್ದಾನೆ ಅಂತ ಶುರುವಾಯಿತು. ಅಂದರೆ ನಾವು ಯಾವುದೇ ಒಂದು ಇದಕ್ಕೆ ಪಾಸಿಟಿವ್ ಎನರ್ಜಿ ತುಂಬಿದೆ ಅದು ಪಾಸಿಟಿವ್ ಆಗಿಬಿಡುತ್ತೆ ಸರ್. ಅದೇ ಯಾವುದೇ ಒಂದು ಪಾಸಿಟಿವ್ ವಿಷಯಕ್ಕೆ ನೆಗೆಟಿವ್ ಎನರ್ಜಿ ತುಂಬಿದೆ ಅದು ನೆಗೆಟಿವ್ ಆಗಿಬಿಡುತ್ತೆ. ಕರೆಕ್ಟ್, ವೈಸ್ ವರ್ಸ ಅದು. ವೈಸ್ ವರ್ಸ. ಸೊ ಇಲ್ಲಿ ಶುರುವಾಗಿದೆ ಅಂದರೆ ಎಲ್ಲ ನಾವು ಆಲ್ಮೋಸ್ಟ್ ನಾನು ಪೂಜಾರಿ ಪಿಕ್ಚರ್ ಮಾಡಿದ್ದೀನಿ, ನನಗೂ ಸಕ್ಸಸ್ ಇಲ್ಲ. ಚಂದ್ರು ಅವ್ರು ಮೊದಲನೇದು, ಅಜಯ್ ರಾವ್ ಅವ್ರದ್ದು 7-8 ಸಿನಿಮಾ, ಅವಾಗ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಆಗಿದ್ರು ಕೂಡ ಮಧ್ಯದಲ್ಲಿ ತುಂಬ ದೊಡ್ಡ 7-8-9 ಇಯರ್ಸ್ ಗ್ಯಾಪ್ ಅವ್ರಿಗೆ ಬಂದು ಆಯಿತಾ, ಸಿನಿಮಾಗಳು ಅವ್ರದ್ದು ಇಲ್ಲ. ಸೊ ಆಮೇಲೆ ಪ್ರೊಡ್ಯೂಸರು, ಹೊಸ ಪ್ರೊಡ್ಯೂಸರ್ ಬಂದು, ಅವರು ಇಂಡಸ್ಟ್ರಿ ಒಳಗೆ ಏನೂ ಇದೇ ಇಲ್ಲ, ಅನುಭವನೇ ಇಲ್ಲ. ಇಷ್ಟರ ಮಧ್ಯೆ ಬಂದು ಇಷ್ಟು ಜನ ಏನಂದರೆ ಲೆಕ್ಕಕ್ಕಿಲ್ದಿರೋರೆ ಒಂಥರ ನಾವು ಹೇಳ್ಬೇಕಾರೆ ಆ ಟೈಮಲ್ಲಿ ಬಂದು. ಸೊ ಎಲ್ಲರದ್ದು ಏನೋ ಒಂದು ಪಾಸಿಟಿವ್ ನೋಟಿಂದ ಶುರುವಾದಂಥ ಸಿನಿಮಾ. ಬಟ್ ಅಷ್ಟು ಆಗೋದಕ್ಕೆ ಕಾರಣ ಬಂದು ಪ್ರೊಡ್ಯೂಸರ್ನ ಭಾಳ ನೆನೆಸ್ಕೋತೀನಿ ನಾನು ಇವತ್ತು, ಶಿವಶಂಕರ್ ರೆಡ್ಡಿ ಅವ್ರನ್ನ. ತಾಜ್ ಮಹಲ್ ನನಗೆ ಅಡ್ವಾನ್ಸ್ ಕೊಡೋ ದಿನ ಅವ್ರು ಹೇಳಿದ ಮಾತು ಸರ್ ಇದು. ಸಿನಿಮಾಗಳು ಕೆಲವು ಯಾಕೆ ಹಿಟ್ಟಾಗ್ತವೆ ಅಂತ ನಾನು ಹೇಳ್ತೀನಿ. ಈಗ ತಾಜ್ ಮಹಲ್ ನಂದು 7ನೇ ಸಿನಿಮಾ, 6 ಸಿನಿಮಾನೂ ನಾನು ಮಾಡಿದ್ದೀನಲ್ವ, 6 ಸಿನಿಮಾದಲ್ಲಿ ಹಿಟ್ ಸಾಂಗ್ ಕೊಟ್ಟಿದ್ದೀನಿ ಬಂದು. ಸೊ ಈಗ ತಾಜ್ ಮಹಲಲ್ಲಿ ಅವ್ರೊಂದು ಮಾತು ಹೇಳಿದ್ರು ಬಂದು, ಸರ್ ಆ್ಯಕ್ಚುಲಿ ಇವರೊಂದು 6-8 ತಿಂಗಳಿಂದ ಕೆಲಸ ಮಾಡ್ತಾಯಿದ್ರು, 7-8 ಜನ ಇದ್ದರು. ಇವತ್ತು ಸಿನಿಮಾದ ಫೈನಲ್ ನಾವು ಸ್ಟಾರ್ಟ್ ಮಾಡ್ತೀವ ಇಲ್ವ ಏನೋ ಒಂದು. ಆವತ್ತಿನ ದಿನ ಯಾರೋ ಒಬ್ಬರು ಅವ್ರಿಗೆ, ಸರ್ ಬನ್ನಿ ರಿಯಲ್ ಎಸ್ಟೇಟ್ ಮಾಡೋಣ, ಅಲ್ಲೊಂದಿಷ್ಟು ಹಾಕಿದ್ರೆ ಡಬಲ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಇವ್ರ ಮೈಂಡ್ ಫಿಕ್ಸ್ ಆಗಿಬಿಟ್ರಂತೆ, ಹೋಗಿ ಹೇಳಿಬಿಟ್ಟು ನೆಕ್ಸ್ಟ್ ಮಾಡೋಣ ಅಂತ ಹೇಳ್ಬಿಡೋಣ ಅಂತ ಹೋದ್ರಂತೆ. ಅಂದರೆ ಮಾಡಲ್ಲ ಅಂತ. ಬಟ್ ಇವರು ಏನು ಅಂದ್ಕೊಂಡಿದ್ದಾರೆ, ಹುಡುಗರೆಲ್ಲ ಇವತ್ತು ಪ್ರೊಡ್ಯೂಸರ್ ಬರ್ತಾರೆ ನಮ್ಗೆ ಅಡ್ವಾನ್ಸ್ ಕೊಡ್ತಾರೆ, ಹೋದ ತಕ್ಷಣ ಫುಲ್ ಖುಷಿಯಾಗಿ ನೋಡೋದಂತೆ ಸರ್ ಅಂತ ಒಂದು ವಿಶ್ ಮಾಡೋ ಒಂದು ಇದಿರುತ್ತಲ್ಲ, ಇವತ್ತು ದುಡ್ಡು ಬರುತ್ತೆ, ಅಡ್ವಾನ್ಸ್ ಬರುತ್ತೆ, ಸ್ಟಾರ್ಟ್ ಆಗುತ್ತೆ ಅನ್ನೋವಾಗ ಆ ಖುಷಿ ನೋಡಿ ಪ್ರೊಡ್ಯೂಸರ್ಗೆ ಏನು ಅನಿಸ್ತಂದ್ರೆ, ಓಕೆ ನಾನು ಹೋಗಿ ಹಾಕ್ಕೋಬೋದು, ಇವಾಗ ಏನೋ ನಾನು ಮಾಡಲ್ಲ ಅಂದರೆ ಇವ್ರಿಗೆ ಎಷ್ಟು ವಾಪಸ್ ಅವ್ರಿಗೆ ಎಷ್ಟು ಹರ್ಟ್ ಆಗ್ಬೋದು ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ರಂತ ಸರ್. ಗ್ರೇಟ್. ಬಂದಿದ್ದಾದಮೇಲೆ ನನಗೆ ದುಡ್ಡು ಕೊಟ್ಟರು. ಒಂದೇ ಮಾತು ಹೇಳಿದ್ದು, ಸರ್ ಸಿನಿಮಾ ಹಿಟ್ಟು ಫ್ಲಾಪ್ ನಮ್ಗೆ ಗೊತ್ತಿಲ್ಲ, ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕು ಸರ್, ಇಷ್ಟೇ ಮಾತು ಹೇಳಿದ್ದು. ಸರ್ ನಿಮ್ಮ ಒಳ್ಳೆ ಮನಸ್ಸು ಒಳ್ಳೇದಾಗುತ್ತೆ ಅಂತ ಹೇಳಿದ್ವಿ. ನಾನು ಫಸ್ಟ್ ಕೇಳಿದಂಥ ಸ್ಟೋರೀಸ್ ತಾಜ್ ಮಹಲ್, ಅಲ್ಲಿವರೆಗೂ ಯಾವ ಸ್ಟೋರಿ ನಾನು ಕೇಳಿರಲಿಲ್ಲ. ಚಂದ್ರು ಅವ್ರ ಕತೆ ಹೇಳಿದ ತಕ್ಷಣ ಹೇಳಿದೆ, ನೀವು ಹೇಳ್ದಂಗೆ ಮಾಡಿದ್ರೆ ಸೂಪರ್ ಹಿಟ್ ಆಗುತ್ತೆ ಫಿಲಮ್ ಅಂತ ಹೇಳಿದೆ ನಾನು. ಅದಾದಮೇಲೆ ಅವರು ಹೇಳಿದ್ರು ಸರ್ ಒಂದು ಸಲ, ನಂದು ಅದು ಒಂದು ಸಿನಿಮಾ ಅಲ್ಲ ಸರ್, ಯಾವ್ಯಾವ ಸಿನಿಮಾಗಳಲ್ಲಿ ನಾನು ಹಿಟ್ ಸಾಂಗ್ಗಳು ಕೊಟ್ಟಿದ್ದೀನೋ ಅದ್ರಲ್ಲಿ ನಾನು ಮತ್ತೆ ಇಲ್ಲ ನಾನು ಅದೊಂದು ಎಲ್ಲ ಸಿನಿಮಾ. ನೀವು ಮುರಳಿ ಮಿಟ್ಸ್ ಮೀರಾ ತಗೊಳ್ಳಿ, ಕರೋಡ್ಪತಿ ತಗೊಳ್ಳಿ, ಸೇಮ್ ಡೈರೆಕ್ಟರ್ಗಳು ಯಾರ್ಯಾರು ಮಾಡಿದಾರೋ, ಪೂಜಾರಿ ತಗೊಳ್ಳಿ, ಎಲ್ಲದರಲ್ಲೂ. ಬಟ್ ತಾಜ್ ಮಹಲ್ ಏನಕ್ಕೆ ನಾವು ಐಡೆಂಟಿಫೈ ಮಾಡ್ತಾ ಇದ್ದರೆ, ಸಕ್ಸಸ್ ಸಿನಿಮಾ ಆಗಿರೋದ್ರಿಂದ ನಮ್ಗೆ ಜಾಸ್ತಿ ಫೋಕಸ್ ಆಗ್ತಾ ಇದೆ. ಕರೆಕ್ಟ್. ಬಟ್ ಏನಾಯಿತು ಅಂದರೆ ಆ ಟೈಮಲ್ಲಿ ಏನಾಯಿತು ಅಂದರೆ, ಫಸ್ಟ್ ನನಗೆ ಇಡೀ ಸಿನಿಮಾಕ್ಕೆ ಸ್ಟೇಟ್ ಅವಾರ್ಡ್ ಬಂದಿದ್ದು ನನಗೇನೆ.